ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸುಮಾ ಕಾರ್ತಿಕ್ ದಂಪತಿಗಳದ್ದು 3 ಹೆಣ್ಣು ಮಕ್ಕಳ ಸುಂದರ ಕುಟುಂಬ. ಹಣ, ಆಸ್ತಿ, ಅಂತಸ್ತು ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಆದರೆ ಅತ್ತೆ ಮಂಜಮ್ಮನವರಿಗೆ ಸೊಸೆ ಸುಮಾಳಿಗೆ ಗಂಡು ಮಗುವಾಗಿಲ್ಲ ಮತ್ತು ಗಂಡು ಮಗು ಇಲ್ಲ ಅಂದರೆ ನಮ್ಮ ವಂಶ ಬೆಳೆಯುವುದಾದರೂ ಹೇಗೆ ಎಂಬ ಚಿಂತೆ. ಕಾರ್ತಿಕ್ ಏನೋ ತುಂಬ ಒಳ್ಳೆಯವನೇ, ಆದರೆ ಅಮ್ಮನಿಗೆ ಎದುರಾಡುವ ಮನಸ್ಸು ಇರಲಿಲ್ಲ. ಇದರ ಫಲವಾಗಿ ಸುಮಾ ಮತ್ತೆ ಗರ್ಭಿಣಿ. ಅವಳ ತೊಳಲಾಟ ಯಾರಿಗೆ ಹೇಳುವುದು? ತಾಯಿಯಾಗುತ್ತಿರುವ ಖುಷಿಗಿಂತ ಹೆಣ್ಣಾಗುವುದೋ ಗಂಡಾಗುವುದೋ ಎಂಬ ಚಿಂತೆಯಲ್ಲಿಯೇ ಕೊರಗುತ್ತಿದ್ದಳು. ಅತ್ತೆ ಮಂಜಮ್ಮನವರದು ಒಂದೇ ಮಾತು, ಈ ಸಲ ಗಂಡು ಮಗು ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಮನೆಗೆ ಬರಲೇಬೇಡ, ನಿನ್ನ ತವರು ಮನೆಗೆ ಹೊರಟು ಬಿಡು. ಮಗನಿಗೆ ಬೇರೆ ಮದುವೆ ಮಾಡಿಯಾದರೂ ನಮ್ಮ ವಂಶ ಬೆಳೆಯಬೇಕು ಅಷ್ಟೇ. ಮಂಜಮ್ಮನವರ ಈ ಮಾತು ಸುಮಾ ಕಾರ್ತಿಕ್ ಇಬ್ಬರನ್ನು ಚಿಂತೆಗೀಡು ಮಾಡಿತ್ತು. ಹೆರಿಗೆಯ ದಿನ ಹತ್ತಿರ ಬಂದೇ ಬಿಟ್ಟಿತು. ಸುಮಾ ಆಸ್ಪತ್ರೆಗೆ ದಾಖಲಾಗಿದ್ದಳು. ತಾನು ಪ್ರತಿ ಸಲ ಹೋಗುವ ಡಾಕ್ಟರ್ ಬಳಿ ತನ್ನ ದುಃಖ ತೋಡಿಕೊಂಡಳು. ನನಗೇನಾದರೂ ಮತ್ತೆ ಹೆಣ್ಣು ಮಗು ಆದರೆ ನನಗೂ ಆ ಮಗುವಿಗೂ ವಿಷ ಕೊಟ್ಟುಬಿಡಿ. ಗಂಡು ಮಗುವಾಗಿಲ್ಲ ಎನ್ನುವ ಲೋಕನಿಂದನೆ ಕೇಳಿಸಿಕೊಂಡು ಸಾಕಾಗಿದೆ. ಸುಮಾ, ಆರಾಮಾಗಿರು. ಹೆಣ್ಣಾಗಲಿ ಗಂಡಾಗಲಿ ಅದು ನಿನ್ನದೇ ತಾನೇ. ನಿಮ್ಮ ಅತ್ತೆಗೆ ನಾನು ಬುದ್ಧಿ ಹೇಳುತ್ತೇನೆ ಎಂದು ಡಾಕ್ಟರ್ ಸಮಾಧಾನ ಮಾಡಿದರು. ಸುಮಾಳ ನೋವು ಕಡಿಮೆಯಾಗಿಲ್ಲ. ಅನಸ್ತೇಯ ಕೊಟ್ಟು ಆಪರೇಷನ್ಗೆ ರೆಡಿ ಮಾಡಿದರು. ಆದರೆ ಈ ಸಲವೂ ಹೆಣ್ಣು ಮಗುವೇ ಜನಿಸಿತ್ತು. ಆದರೆ ಮಗು ಹುಟ್ಟುತ್ತಲೇ ಸತ್ತು ಹೋಗಿತ್ತು. ಪಕ್ಕದ ವಾರ್ಡಿನಲ್ಲಿ ಯಾರೋ ಅನಾಥ ಮಾನಸಿಕ ಅಸ್ವಸ್ಥ ಹುಡುಗಿಯನ್ನು ಗರ್ಭಿಣಿ ಮಾಡಿ ಕೈಕೊಟ್ಟು ಓಡಿ ಹೋಗಿದ್ದ ಪ್ರತಿಫಲವಾಗಿ ಸುಂದರವಾದ ಗಂಡು ಮಗು ಹುಟ್ಟಿತ್ತು. ಆದರೆ ಹೆರಿಗೆ ಸಮಯದಲ್ಲಿ ಕಷ್ಟವಾಗಿ ಆ ಮಾನಸಿಕ ಅಸ್ವಸ್ಥ ಹುಡುಗಿ ಸತ್ತು ಹೋಗಿದ್ದಳು. ಡಾಕ್ಟರ್ ಯೋಚಿಸಿ ಆ ಮಗುವು ಅನಾಥವಾಗಬಾರದೆಂದು ಸುಮಾಳಿಗೂ ಗಂಡು ಮಗು ಬೇಕು ಎಂದು ಮಾನಸಿಕ ಅಸ್ವಸ್ಥತೆ ಇರೋ ಹುಡುಗಿಗೆ ಹುಟ್ಟಿದ ಗಂಡು ಮಗುವನ್ನು ತಂದು ಸುಮಾಳ ಪಕ್ಕ ಮಲಗಿಸಿದರು. ಸುಮಾಗೆ ಹುಟ್ಟಿದ ಸತ್ತ ಹೆಣ್ಣು ಮಗುವನ್ನು ಆ ಮಾನಸಿಕ ಅಸ್ವಸ್ಥ ಹುಡುಗಿ ಪಕ್ಕ ಮಲಗಿಸಿ ಅನಾಥ ಶವಗಳೆಂದು ಘೋಷಿಸಿದರು. ಸುಮಾಗೆ ಪ್ರಜ್ಞೆ ಬಂತು. ಡಾಕ್ಟರ್ ಆಚೆ ಬಂದು ಗಂಡು ಮಗು ಎಂದ ತಕ್ಷಣ ಅತ್ತೆ ಮಂಜಮ್ಮನವರ ಖುಷಿಗೆ ಪಾರವೇ ಇರಲಿಲ್ಲ. ಮಗುವನ್ನು ಎತ್ತಿ ಮುದ್ದಾಡಿದ್ದೇ ಮುದ್ದಾಡಿದ್ದು. ಡಾಕ್ಟರ್ ಮಾಡಿದ ಈ ಕೆಲಸಕ್ಕೆ ಅನಾಥ ಮಗುವಿಗೆ ಅಮ್ಮನ ಮಡಿಲು ಕುಟುಂಬದ ಪ್ರೀತಿ ದೊರೆಯಿತು. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.